ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಪರಿಚಿತರ ಮುಖಾಂತರವಾಗಿ ಹೊಸ ಸಂಬಂಧಗಳನ್ನು ಮಾಡೋದರಿಂದ ನಿಮಗೆ ಲಾಭ ಇದೆ. ಹೊಸದಾದಂತಹ ಪರಿಚಯ ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಹಾಗೆ ನಿಮ್ಮ ಬಂಧುತ್ವದಲ್ಲಿ ವಿಶೇಷವಾದಂತಹ ಉತ್ಕರ್ಷವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಒಳ್ಳೆಯ ಕೆಲಸಕ್ಕೆ ಯೋಗ್ಯ ವ್ಯಕ್ತಿಗಳಿಗೆ, ಅಗತ್ಯ ಇರತಕ್ಕಂಥವರಿಗೆ ಸಹಾಯವನ್ನು ಮಾಡಿ. ಅದರ ಪುಣ್ಯ ಸಂಪೂರ್ಣವಾಗಿ ನಿಮ್ಮಲ್ಲಿ ಸಂಚಯವಾಗ್ತಕ್ಕಂಥದ್ದಿದೆ. CA ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಮಾಡ್ತಾ ಇರುವಂಥವರಿಗೂ ಕೂಡ ಶುಭ ಸುದ್ದಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿಯೇ ಕೆಲವರಿಗೆ ಕೆಲಸದ ಅವಕಾಶಗಳು ಕೂಡ ಸಿಕ್ಕುವಂತಹ ಯೋಗ ಇದೆ. ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಹಳೆಯ ಸ್ನೇಹಿತರು ಅಥವಾ ಅಪರೂಪದ ಬಂಧುಗಳನ್ನು ಭೇಟಿ ಮಾಡಿ ಅವರ ದರ್ಶನದಿಂದ ನಿಮಗೆ ತುಂಬ ಸಂತೋಷವಾಗ್ತಕ್ಕಂಥದ್ದಿದೆ. ಲೆಕ್ಕ ಪರಿಶೋಧಕರಿಗೆ ತುಂಬ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ದಿವಸ ಇದು. ಬಹಳ ಬೇಸರದ ಸಂಗತಿ. ದಾನ ಅಥವಾ ಸಹಾಯದಿಂದ ಏನನ್ನೂ ಕೂಡ ಹಿಂತಿರುಗಿ ಪಡ್ಕೊಳ್ಬೇಡಿ. ಪ್ರತಿಫಲವನ್ನು ನಿರೀಕ್ಷೆ ಮಾಡಬೇಡಿ. ಏನಾದರೂ ಕೊಟ್ಟು ನೀವು ಹಿಂತಿರುಗಿ ಪಡ್ಕೊಳ್ತಕ್ಕಂಥದ್ದು ಬೇಡ. ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ದಾನ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಕೈ ಚೆನ್ನಾಗಿ ನಡೀತಾ ಇರಬೇಕಾದ್ರೆ, ನಿಮ್ಮ ಹತ್ರ ಹಣ ಇರಬೇಕಾದ್ರೆ, ನಿಮ್ಮ ಕೈಲಾಗಿದ್ದನ್ನು ಭಗವಂತ ಏನು ಮನಸ್ಸನ್ನು ಕೊಡ್ತಾನೋ ಅದನ್ನು ಉದಾರವಾಗಿ ದಾನ ಮಾಡಿ. ಅದಕ್ಕೆ ಪ್ರತಿಫಲವಾಗಿ ನನಗೇನೋ ಸಿಕ್ಕತ್ತೆ ಎನ್ನುವ ನಿರೀಕ್ಷೆ ಖಂಡಿತವಾಗಿ ಬೇಡ ಅನ್ನುವಂತಹ ಅರ್ಥ. ಕಾಲು ಬೆರಳಿಗೆ ಗಾಯವಾಗಬಹುದು, ತೊಂದರೆ ಆಗಬಹುದು, ಎಚ್ಚರಿಕೆ ಇರಲಿ. ಪರಸ್ಪರ ಕುಶಲೋಪರಿಯನ್ನು ಮಾತಾಡುವಾಗ ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪವಾಗಿ ಆಶ್ಚರ್ಯವಾಗಬಹುದು. ಆ ವಿಷಯ ಗೊತ್ತೇ ಇರಲಿಲ್ಲ, ಕೇಳೇ ಇರಲಿಲ್ಲ ಅಂತ ಹೇಳಿ ಆಶ್ಚರ್ಯಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಹಣಕಾಸಿನ ವಿಚಾರ ಬಂದರೆ ಸ್ವಲ್ಪ ತೊಂದರೆ. ಆದಾಯವನ್ನು ನೋಡಿಕೊಂಡು ಖರ್ಚಿಗೆ ಅಥವಾ ಬೇರೆ ಇನ್ಯಾವುದಕ್ಕಾದರೂ ಒಪ್ಪಂದಕ್ಕೆ ಮುಂದಾಗುವಂಥದ್ದು ಒಳ್ಳೆಯದು. ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಕಾಣುತ್ತೆ. ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿ ಇರಬೇಕು ಅಂತ ಹೇಳಿ ಸೂಚಿಸುತ್ತೆ ಅಂತ ಹೇಳಬೇಕು. ಕೋಪ, ಆತುರದಿಂದ ಮಾಡಿದಂತಹ ಕೆಲಸಗಳೇನಾಗುತ್ತೆ, ಕೆಟ್ಟು ಹೋಗುತ್ತೆ. ಹಾಗಾಗಿ ಎರಡರಲ್ಲೂ ಕೂಡ ನಿಮ್ಮ ಗಮನ, ಎಚ್ಚರಿಕೆ ಅಂತಕ್ಕಂಥದ್ದು ಇರಬೇಕು. ದಾನದಿಂದ ನಿಮಗೆ 2 ಪಟ್ಟು ಅನುಕೂಲವಾಗುತ್ತೆ. ನೀವೇನಾದರೂ ಕೈ ಎತ್ತಿ ಧಾರಾಳವಾಗಿ ದಾನವನ್ನು ಮಾಡಿದರೆ ಅದಕ್ಕಿಂತ ದ್ವಿಗುಣವಾಗಿ ನಿಮ್ಮನ್ನು ಸೇರ್ತಕ್ಕಂಥದ್ದು, ನಿಮ್ಮ ಕೈ ಸೇರುವಂಥದ್ದಾಗತ್ತೆ. ದಾನ ಅಥವಾ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಏನಾದರೂ ಮನಸ್ಸಿನಲ್ಲಿದ್ದರೆ ಈ ದಿವಸ ನಿಮಗೆ ಬಹಳ ವಿಶೇಷವಾದಂಥದ್ದು. ಆ ಪ್ರಯತ್ನವನ್ನು ಮಾಡಿ. ಅದಕ್ಕೆ ತಡವನ್ನು ಮಾಡಬಾರ್ದು. ಯಾವಾಗ ದಾನ ಮಾಡ್ತೀವಿ ಅಂತ ಹೇಳಿ ಮನಸ್ಸಿಗೆ ಬರ್ತೋ ತತ್ಕ್ಷಣದಲ್ಲಿ ಮಾಡಿಬಿಡಬೇಕು. ಮತ್ತೆ ಮನಸ್ಸು ಬದಲಾದರೆ ಆ ಸಂಕಲ್ಪವೂ ವಿಕಲ್ಪವಾಗುತ್ತೆ, ನಿಮ್ಮ ಮನಸ್ಥಿತಿಯೂ ಬದಲಾಗುತ್ತೆ, ದ್ರವ್ಯದ ಅಭಾವವಾಗ್ಬೋದು. ಹೀಗೆ ಬದಲಾವಣೆಗಳು ಬೇರೆ ರೀತಿಯಲ್ಲಿ ಆಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ಕೊಡುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಲಾಭದ ದಿವಸ ಇದು ಅಂತ ಹೇಳಬೇಕು. ಬಾಕಿ ಇರುವಂತಹ ಕೆಲವು ಕೆಲಸಗಳು ಪೂರ್ಣವಾಗುವಂತಹ ಸೂಚನೆ. ಉದ್ಯೋಗದಲ್ಲಿ ಬಡ್ತಿ ಇದೆ, ಆದರೆ ಆಲಸ್ಯವನ್ನು ತೋರಿಸಿದರೆ ಹೋಯಿತು. ನಿಮ್ಮ ಚಟುವಟಿಕೆ ನಿರಂತರವಾದಂತಹ ಪ್ರಯತ್ನದಿಂದ ಮಾತ್ರ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದಂತಹ ಭೋಜನ. ಆದರೆ ನೀವು ವ್ಯವಸ್ಥೆಗೆ ಬೆಲೆಯನ್ನು ಕೊಡೋದಿಲ್ಲ, ಅದು ಬೇಸರವಾಗುವಂತಹದ್ದು. ಹಲವು ಅವಕಾಶಗಳನ್ನು ಕಳ್ಕೊಳ್ತೀರಿ. ಕಾಲ ಅಥವಾ ಸಮಯ ಒಂದು ಸಾರಿ ಹೋದರೆ ಮತ್ತೆ ಸಿಕ್ಕೋದಿಲ್ಲ. ಸಮಯಕ್ಕೆ ಆದ್ಯತೆಯನ್ನು ನೀಡಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.